ಮಾಣಿಕ್ಯ ವಿಷದಪ್ರಭಾಜಾಲೋಲ್ಲಾಸೋಪಹತ सकलावद्यतमसे जगज्जन्मस्थेम प्रलय रचनाशील वपुषे नमो शेषाम्नाय स्मृति हृदय दीप्ताय हरये येन प्रादुरभावि भूमिबलजे विस्तारिको सन्ततिः प्राबोधिश्रुति पंकजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमः पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येण मूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः सन्न्याय रत्नावली जन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानधरिणे चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अभिवयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 196ನೇ ಸುಧಾಮೂಲ ಕೊನೆಯ ಪ್ಯಾರದಲ್ಲಿದ್ದೀವಿ. ಆ ಮೂಲದಲ್ಲಿ ಕೊನೆಯ ಪ್ಯಾರ ಏತಾವಾಂಸ್ತು ಅದೃಷ್ಟಸ್ಯ ಉಪಯೋಗಃ ಯತ್ ಜನ್ಮಾಂತರಾನುಭೂತಂ ಸರ್ವಂ ಅಸ್ಮರನ್ ಏತಾವತ್ ಸ್ಮರತಿ. ಈಗ ಚಿಕ್ಕ ಮಗು ತಾನು ಮೊದಲಿಗೆ ಸ್ತನ್ಯಪಾನದಲ್ಲಿ ಪ್ರವೃತ್ತಿ ಮಾಡ್ತಾ ಇದೆ. ತಾಯಿಯ ಎದೆ ಹಾಲನ್ನ ಕುಡಿಲಿಕ್ಕೆ ಅಂತ ಪ್ರವೃತ್ತಿಯನ್ನ ಮಾಡಿದೆ. ಅದಕ್ಕೆ ಹೋದ ಜನ್ಮದ ಸ್ಮರಣೆ ಇದ್ರೆ ತಾನೆ ಈಗಿನ ಜನ್ಮದ ಮೊದಲಿಗೆ ಅದು ಸ್ತನ್ಯಪಾನದಲ್ಲಿ ಪ್ರವೃತ್ತಿ ಮಾಡೋದು ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೇನು ಉತ್ತರ ಕೊಟ್ರು, ಇಲ್ಲ, ಅದು ಅದೃಷ್ಟದಿಂದಲೇ ಆಗ್ಬೋದು. ಇವಾಗ ಸ್ತನ್ಯಪಾನ ಯಾವುದೇ ಒಂದು ನಾವು ಕೆಲಸ ಮಾಡ್ಬೇಕಾದ್ರೂ ಕೂಡ ನಮ್ದು ಯಾವ್ದೋ ಒಂದು ಪುಣ್ಯನೋ ಪಾಪನೋ ಒಂದು ಕಾರಣ ಆಗಿರುತ್ತೆ. ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಪುಣ್ಯ ಕರ್ಮ ಅದಕ್ಕೆ ಕಾರಣ, ಕೆಟ್ಟ ಕೆಲಸ ಅಂದ್ರೆ ಪಾಪ ಕರ್ಮ ಅದಕ್ಕೆ ಕಾರಣ. ಅದೇ ರೀತಿ ಸ್ತನ್ಯಪಾನ ಆ ಚಿಕ್ಕ ಮಗು ಮಾಡ್ತಾ ಇದೆ ಮೊದಲಿಗೆ ಅಂದ್ರೆ ಅದಕ್ಕೆ ಬೇಕಾದ ಒಂದು ಕರ್ಮ ಅದಿದೆ. ಆದ್ರಿಂದ ಆ ಕರ್ಮದಿಂದಲೇ ಆ ಮಗು ತನ್ನ ಸ್ತನ್ಯಪಾನವನ್ನ ಮಾಡ್ತಾ ಇದೆ. ಅದ್ರಿಂದ ಅದೃಷ್ಟ ಸಾಕಾಯ್ತು. ನೀವೇನ್ ಹೇಳ್ತಾ ಇದ್ದೀರಿ, ಇಲ್ಲ ಜನ್ಮಾಂತರದಲ್ಲಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಯಾರಾದ್ರೂ ನಮ್ಗೆ ಉಪದೇಶ ಕೊಟ್ಟಿರ್ಬೇಕು, ಅಥವಾ ಆ ಮಗುವಿಗೆ ವ್ಯಾಪ್ತಿ ಜ್ಞಾನ ಇರ್ಬೇಕು. ಮಗುವಿಗೆ ನಮ್ಗೆಲ್ಲ ವ್ಯಾಪ್ತಿ ಜ್ಞಾನ ಮಗುವಿಗಿದೆ ಅಂದ್ರೆ ನಾವು ಕೇಳ್ಬೋದು, ಅಲ್ಲ ವ್ಯಾಪ್ತಿ ಜ್ಞಾನ ಬರೋದೇ ಶಾಸ್ತ್ರ ಓದೋರ್ಗೆ. ಶಾಸ್ತ್ರ ಓದಿ ಅದರಲ್ಲಿ ಅನುಮಾನ ಪ್ರಕರಣ ತಿಳ್ಕೊಂಡು ಅನುಮಾನ, ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಇವೆಲ್ಲ ಇಷ್ಟು ದಿವಸ ಏನು ಹೇಳ್ತಾ ಇದ್ನಲ್ಲ, ಅಷ್ಟೆಲ್ಲ ಅನುಮಾನ ಪ್ರಕರಣ ತಿಳ್ಕೊಂಡ ಮೇಲೆ ಆವಾಗ ನಾವು ಯತ್ರ ಯತ್ರ ಧೂಮ ತತ್ರ ತತ್ರ ಬನ್ನಿ, ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಬನ್ನಿ ಇದೆ ಅಂತ ಹೀಗೆಲ್ಲ ವ್ಯಾಪ್ತಿ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬಹುದು. ಶಾಸ್ತ್ರಾಧ್ಯಯನ ಮಾಡಿದ ಮೇಲೆ ನಮಗೆ ಗೊತ್ತಾಗೋದು ಅನುಮಾನ ಅಂದ್ರೇನು, ವ್ಯಾಪ್ತಿ ಅಂದ್ರೇನು, ಪರಿಚಯ ಆಗೋದು ಆಮೇಲೆ. ಮಗುವಿಗೆ ಎಲ್ಲಾದ್ರೂ ಆ ಸಂದರ್ಭದಲ್ಲಿ ಜನ್ಮಾಂತರದಲ್ಲಿ ಹಿಂದಿನ ಜನ್ಮದಲ್ಲಿ ಆದ ಅನುಭವ ಏನಿದೆ, ವ್ಯಾಪ್ತಿ ಅನುಭವ, ಅದರ ಸ್ಮರಣೆ ಬರ್ಲಿಕ್ಕೆ ಸಾಧ್ಯನಾ? ಇದು ಹೇಗ್ ಸಾಧ್ಯ ಅಂದ್ರೆ, ನಮ್ಗೆ ಅದು ಅನುಮಾನ ಅಂತ ಗೊತ್ತಿರಲ್ಲ, ನಮ್ಗೆ ವ್ಯಾಪ್ತಿ ಅನ್ನೋ ಶಬ್ದದಿಂದ ಕರಿಬೇಕು ಅಂತ ಗೊತ್ತಿಲ್ಲ ಅಷ್ಟೇ ಹೊರತು ಎಲ್ಲರೂ ಕೂಡ ನಾವು ಸಹಜವಾಗಿ ಅನುಮಾನ ಪ್ರತಿನಿತ್ಯ ವ್ಯವಹಾರ ಮಾಡ್ಬೇಕಾದೆಲ್ಲ ಮಾತಾಡ್ಬೇಕಾದ್ರೆ ಇನ್ನೊಬ್ರ ಜೊತೆಗೆ ನಾವು ಅನುಮಾನ ಮಾಡ್ಕೊಳ್ತಾನೆ ಇರ್ತೀವಿ. ಅದ್ ಹೇಗೆ? ಯತ್ ಸ್ತನಪಾನಂ ತದಿಷ್ಟ ಸಾಧನಂ, ಯಾವ್ದು ಸ್ತನಪಾನವೋ ಅದೆಲ್ಲ ನನಗೆ ಇಷ್ಟಕ್ಕೆ ಕಾರಣ. ಯಾವ್ದು ಕದಲಿ ಫಲ ಇದೆ, ಬಾಳೆಹಣ್ಣಿದೆ, ಅದು ಬಹಳ ಇಷ್ಟ ಕೆಲವರಿಗೆ, ಮಾವಿನ ಹಣ್ಣು ಕೆಲವರಿಗೆ ಇಷ್ಟ. ಯದ್ಯದ್ ಆಮ್ರ ಫಲಂ ತತ್ ಇಷ್ಟ ಸಾಧನಂ, ಅದು ನಮ್ಮ ಇಷ್ಟಕ್ಕೆ ಕಾರಣ. ಯದ್ಯತ್ ಕದಲಿ ಫಲಂ ಅಂದ್ರೆ ಬಾಳೆಹಣ್ಣು, ತದ್ಮಂತ್ ಇಷ್ಟ ಸಾಧನ. ಒಬ್ಬೊಬ್ರು ಒಂದೊಂದು ಹಣ್ಣನ್ನ ಇಷ್ಟಪಡ್ತಾರೆ, ಅದೆಲ್ಲವೂ ಇಷ್ಟ ಸಾಧನ. ಅದು ವ್ಯಾಪ್ತಿ ಗೊತ್ತಿದೆ, ಎಲ್ರಿಗೂ ಕೂಡ ಗ್ರಹಣ ಆಗಿದೆ.
ಕೆಲವ್ರಿಗೆ ಇಷ್ಟ ಆಗಲ್ಲ. ಏನು ಇವಾಗ ಮಾವಿನ ಹಣ್ಣು ಕೆಲವ್ರಿಗೆ ಇಷ್ಟ, ಮಾವಿನ ಹಣ್ಣು ಎಲ್ರಿಗೂ ಇಷ್ಟ. ಯಾವ ಹಣ್ಣು ಇಷ್ಟ ಇಲ್ಲ? ಈಗ ಸೇಬು ಹಣ್ಣು ಕೆಲವ್ರಿಗೆ ಇಷ್ಟ ಆಗಲ್ಲ. ಆದ್ರಿಂದ ಯಾವ್ದು ಈ ಸೇಬು ಪದಾರ್ಥ ಇದೆಯೋ ಅಂತಹದ್ದೆಲ್ಲ ಇಷ್ಟ ಆಗ್ಲೇಬೇಕು ಅಂತಿಲ್ಲ. ನಮ್ಮ ಇಷ್ಟಕ್ಕೆ ಕಾರಣ ಅಲ್ಲ ಅಂತ ನಾವೇನಾದ್ರು ಹೀಗೆ ವ್ಯಾಪ್ತಿ ಹೇಳೋದಿದ್ರೆ, ಅದಕ್ಕೆ ಯಾರು ಸೇಬನ್ನು ಇಷ್ಟ ಪಡಲ್ವೋ ಅಂತವನ್ ಬಿಟ್ಟು ಬೇರೆಯವ್ರಿಗೆ ವ್ಯಾಪ್ತಿ ಹೇಳ್ತಾ ಇದೀವಿ. ಏನಂತ? ಯಾರ್ಯಾರು ಸೇಬನ್ನ ಇಷ್ಟ ಪಡದ ವ್ಯಕ್ತಿಗಳಿದಾರೋ ಅವರನ್ನ ಬಿಟ್ಟು ಬೇರೆ ವ್ಯಕ್ತಿಗಳಿಗಾಗಬೇಕಾದ್ರೆ ಆ ಸೇಬು ಅದು ಇಷ್ಟಕ್ಕೆ ಕಾರಣವೇ ಆಗಿರುತ್ತೆ. ಹೀಗೆ ವ್ಯಾಪ್ತಿಯನ್ನ ಪ್ರತಿ ನಮ್ಮ ಜೀವನದಲ್ಲಿ ದಿನನಿತ್ಯ ವ್ಯವಹಾರ ನಮ್ಗಿದ್ದೇ ಮಾಡ್ತಾನೆ ಇರ್ತೀವಿ, ನಮಗ್ ಗೊತ್ತಿರತ್ತೆ. ಆದ್ರೂ ಕೂಡ ಅದನ್ನ ನಾವು ವ್ಯಾಪ್ತಿ, ಅನುಮಾನ ಹೀಗೆ ಈ ಶಬ್ದಗಳಿಂದ ನಮಗೆ ಕರೆಯೋದು ನಮಗ್ ಗೊತ್ತಿರಲ್ಲ ಅಷ್ಟೇ. ಇಲ್ಲಿ ಪ್ರಕೃತ ಇವಾಗ ಏನ್ ವಿಷಯ ಬಂತು ಅಂದ್ರೆ, ಈಗ ಯಾವುದೋ ಹಿಂದಿನ ಜನ್ಮದ ಸ್ಮರಣೆ ನಮ್ಗೆ ಈ ಜನ್ಮದಲ್ಲಿ ಆಗತ್ತೆ. ಅದಕ್ಕೆ ಕಾರಣ ಏನು? ಅದೃಷ್ಟ, ಪುಣ್ಯ ಪಾಪಗಳೇ ಕಾರಣ ಅಂತ ಒಪ್ಪೋದಿದ್ರೆ, ಯಾಕೆ ಹೋದ್ ಜನ್ಮದ ಉಪದೇಶ, ಹೋದ್ ಜನ್ಮದಲ್ಲಿ ನಮ್ಗೆ ಯಾರೋ ಅನುಭವ ಬಂದಿರ್ಬೇಕು, ಇದೆಲ್ಲ ಯಾಕೆ ಒಪ್ಬೇಕು? ಈ ಜನ್ಮದಲ್ಲೇ ಹುಟ್ಟುತ್ತಾನೆ ಆ ಮಗುವಿಗೆ ಈ ಜನ್ಮದಲ್ಲಿ ಏನೇನು ಸಿಗ್ಬೇಕು ಮುಂದೆ ಅದೆಲ್ಲವೂ ಕೂಡ ಪರಮಾತ್ಮ ಆಗದೆ ಬರೆದಿಟ್ಬಿಟ್ಟಿರ್ತಾರಲ್ಲ. ಆ ಜೀವನ ಜೊತೆಗೆ ಆ ಕರ್ಮಗಳೆಲ್ಲ ಸೇರ್ಕೊಂಡಿರತ್ತೆ. ಏನೇನ್ ಆಗಬೇಕೋ ಆ ಜೀವನ ಜೊತೆಗೆ ಎಲ್ಲ ಕರ್ಮಗಳೇ ಮಾಡಿಸ್ತಾವೆ. ಯಾಕೆ ಹೋದ್ ಜನ್ಮದ ಆ ಸ್ಮರಣೆ, ಹೋದ್ ಜನ್ಮದ ಅನುಭವ, ಹೋದ್ ಜನ್ಮದ ಉಪದೇಶ ಇದೆಲ್ಲ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ಕೊಂಡು, ಹಾಗಲ್ಲ ಎಲ್ಲಾ ಸ್ಮರಣೆ ಬರ್ಬೇಕು. ಹಾಗೆ ನೋಡಿದ್ರೆ ಹಿಂದಿನ ಜನ್ಮದ್ದು ಎಲ್ಲಾ ಸ್ಮರಣೆ ಬರಲ್ಲ. ಯಾಕೆಂದ್ರೆ ಈ ಜನ್ಮದಲ್ಲಿ ಎಷ್ಟು ಸ್ಮರಣೆ ಬರ್ಬೇಕಾಗಿದೆಯೋ ಅಷ್ಟಕ್ಕೆ ಕಾರಣವಾದ ಪುಣ್ಯ ಕರ್ಮ ನಮ್ಮ ಹತ್ರ ಇದೆ, ಅಷ್ಟಕ್ಕೆ ಬೇಕಾದ ಪಾಪ ಕರ್ಮ ಅಷ್ಟೇ ಇದೆ ಅಂತ ನಾವು ಈ ಫಲ ನೋಡ್ಕೊಂಡು ನಾವು ತಿಳ್ಕೊಳ್ತೀವಿ. ಅಂದ್ರೆ ನಮ್ಗೇನಾದ್ರು ಸುಮಾರು ನೆನಪಾಯ್ತು ಅಂದ್ರೆ ಅದಕ್ಕೆ ಬೇಕಾದ ಪುಣ್ಯ ನಮ್ಮ ಜೊತೆ ಇದೆ. ಸುಮಾರು ಕೆಟ್ಟ ಕರ್ಮಗಳೆಲ್ಲ ನಮ್ಗೆ ನೆನಪಾಗ್ತಾ ಇದೆ ಹೋದ್ ಜನ್ಮದ ಅಂದ್ರೆ ಅದಕ್ಕೆ ಬೇಕಾದ ಪಾಪ ಕರ್ಮಗಳಿದೆ ಜೊತೆಗೆ ಅಂತ. ಇಷ್ಟು ಇದಾದ್ಮೇಲೆ ಒಂದು ಮಾತನ್ನ ಹೇಳಿದ್ರು, ಯಾದೃಚ್ಛಿಕಂ ಪ್ರವೃತ್ತಿಯಾದಿ ಭವತು ಇತಿ ಚೇತ್ನ. ಆಕಸ್ಮಿಕವಾಗಿ ಇದೆಲ್ಲ ಹಾಗೆ ಕಾಕತಾಳೀಯ ಅಂತ ಒಂದು ಉದಾಹರಣೆ ಕೊಟ್ಟೆ. ಕಾಕತಾಳೀಯ ಆಕಸ್ಮಿಕವಾಗಿ ಕಾಗೆ ಹೋಗ್ತಾ ಇತ್ತು, ಆ ತಾಳೆ ಮರದ ಹತ್ತಿರ ಹೋಗ್ತಾ ಇತ್ತು, ಆ ರೆಂಬೆಗಳ ಹತ್ತಿರ ಹಾರ್ಕೊಂಡು ಕೂತ್ಕೊಳ್ತು. ತಕ್ಷಣ ಆ ಹಣ್ಣು ಬೀಳೋದಕ್ಕೂ ಇದು ಕೂಡೋದಕ್ಕೂ ಒಂದೇ ಸಮಯ ಆಯ್ತು, ಅನಿವಾರ್ಯ, ಅದು ಮರಣವನ್ನ ಹೊಂದಿತು. ಇದು ಕಾಕತಾಳೀಯ, ಆಕಸ್ಮಿಕ ಅಂತ ಕರಿತೀವಿ. ಹಾಗೆ ಆಕಸ್ಮಿಕವಾಗಿ ಎಲ್ಲ ಮಕ್ಕಳು ಕೂಡ ತಾವು ಸ್ತನ್ಯಪಾನದಲ್ಲಿ ಮೊದಲಿಗೆ ಪ್ರವೃತ್ತಿ ಮಾಡ್ತಾ ಇದ್ದಾವೆ ಅಂತಂದ್ರೆ, ಇದು ಒಂದೋ ಎರಡೋ ಮೂರೋ ಮಕ್ಕಳಿಗೆ ಹೇಳ್ಬೋದು ಆಕಸ್ಮಿಕವಾಗಿ ಆಯ್ತು ಈ ರೀತಿ ಘಟನೆ ಅಂತ. ಪ್ರತಿ ಸಲ ಕಾಗೆ ಆ ತಾಳೆ ಮರದ ಕೆಳಗಡೆ ಹೋದಾಗೆಲ್ಲ ಅದು ಹಣ್ಣು ಬೀಳತ್ತೆ ಅಂತಿಲ್ಲ, ಯಾವಾಗ್ಲೂ ಒಮ್ಮೆ ಅಷ್ಟೇ. ಅದು ಯಾವ್ದೋ ಒಂದು ಕಾಗೆಗೆ, ಎಲ್ಲಾ ಕಾಗೆಗಳಿಗೂ ಅಲ್ಲ. ಹಾಗಾದೇನಾಯ್ತು, ಆಕಸ್ಮಿಕವಾಗಿ ಸಹಜವಾಗಿ ಪ್ರವೃತ್ತಿ ಮಾಡುತ್ತಾನೆ ನಿಜ, ಅದಕ್ಕೆ ನಮ್ಗೆ ಅದೃಷ್ಟದ ಉಪಯೋಗನೂ ಬೇಕಾಗಿಲ್ಲ ಅಂತ ಅನಿಸ್ಬೋದು. ಆದರೆ ಅಲ್ಲೂ ಕೂಡ ಇಡೀ ಜಗತ್ನಲ್ಲಿರೋ ಅನಂತ ಜೀವರಾಶಿಗಳು ಏನೇನಿದ್ದಾರೆ ಅವರೆಲ್ಲ ತಾವು ಸ್ತನ್ಯಪಾನದಲ್ಲಿ ಪ್ರವೃತ್ತಿ ಮಾಡ್ಬೇಕು ಅಂದ್ರೆ ಸುಮ್ನೆ ಆಕಸ್ಮಿಕವಾಗಿ ಹಾಗೆ ಮೊದಲನೇ ಸರಿ ಪ್ರವೃತ್ತಿ ಮಾಡ್ಬಿಟ್ಟು ಸ್ತನ್ಯಪಾನದಲ್ಲಿ ಅಂತ ಹೀಗೆ ಹೇಳಿಕ್ ಬರಲ್ಲ. ಆದ್ರಿಂದಲೇ ಏನೇನ್ ಮಾಡಿದ್ದಾರೆ, ಮೃಗಾಹ ಇತ್ಯಾದಿ ಬಹುವಚನಂ ಅಂತ ಜಯತೀರ್ಥರು ಬಿಡಿಸಿದ್ರು. ಮೃಗಾಹ ಅನ್ನೋ ಶಬ್ದ ಎಲ್ಲಿ ಬಂದಿದೆ ಅಂದ್ರೆ, ಹಿಂದೆ ಒಂದು ಶ್ಲೋಕ ನಾವೆಲ್ಲ ನೆನಪಿಟ್ಕೊಳ್ಬೇಕಾದ ಭಾಗ ಇದು, ತುಂಬಾ ಮುಖ್ಯ ಭಾಗ. ಒಂದು ಸುಮಾರು ದಿವಸದಿಂದ ನಡೀತಾ ಇದೆ ಈ ಭಾಗ. ಜಾತ ಮಾತ್ರ ಮೃಗಾ ಗಾವೋ ಹಸ್ತಿನ ಪಕ್ಷಿಣೋ ಝಷಾಹ ಅಂತ ಒಂದ್ 2 ಅನುವ್ಯಾಖ್ಯಾನ ಶ್ಲೋಕ ಹಿಂದೆ ಬರುತ್ತೆ. ಈ ಶ್ಲೋಕ ಅಂದ್ರೆ ಹಿಂದಿನ ಮೂಲನೆ 195ನೇ ಸುಧಾ ಮೂಲದಲ್ಲಿ ಆ ಶ್ಲೋಕ ಬಂದಿದೆ. ಅಲ್ಲಿ ಮೃಗಾಹ ಅಂತ ಹೇಳಿ ಬಹುವಚನ ಹಾಕಿದ್ದಾರೆ. ಮೃಗಾಹ ಅಂದ್ರೆ ನಮಗ್ ಗೊತ್ತಿದೆ, ಮೃಗಗಳು ಏನಿವೆ ಅದು ಬಹುವಚನ ಹಾಕಿದ್ದಾರೆ. ಯಾಕೆ ಬಹುವಚನ ಹಾಕಿದ್ದಾರೆ ಅಂದ್ರೆ, ಒಂದಲ್ಲ ಎರಡಲ್ಲ, ಎಷ್ಟೋ ಮೃಗಗಳಿವೆ. ಆ ಎಲ್ಲಾ ಮೃಗಗಳು ಕೂಡ ತಾವು ಸ್ತನ್ಯಪಾನವನ್ನ ಮಾಡ್ತಾ ಇದೆ. ಮಾಡ್ಬೇಕಾದ್ರೆ ಅದೆಲ್ಲ ಆಕಸ್ಮಿಕವಾಗಿ ಸುಮ್ನೆ ಹಾಗೆ ಅಕಸ್ಮಾತ್ ಆಗಿ ಮಾಡ್ತಾ ಇದ್ದಾವೆ ಅಂತ. ಆಕಸ್ಮಿಕ ಅಂದ್ರೆ ಆಕ್ಸಿಡೆಂಟ್ಲಿ ಅಂತ ಹೇಳ್ತೀವಲ್ಲ, ಆ ತರ, ಆ ರೀತಿ ಆಕಸ್ಮಿಕವಾಗಿ ಆಗೋಯ್ತು ಅಂತ ಶಬ್ದ ಏನ್ ಪ್ರಯೋಗ ಮಾಡ್ತೀವಲ್ಲ ಅದು ಇಲ್ಲಿ ಹೇಳ್ತಾ ಇರೋದು. ಆಕಸ್ಮಿಕವಾಗಿ ಹಾಗೆ ಎಲ್ಲಾ ಪ್ರವೃತ್ತಿ ಆಗತ್ತೆ ಅನಂತ ಜೀವರಾಶಿಗಳು ಅಂತಂದ್ರೆ ಹಾಗಲ್ಲ. ಯಾಕೆಂದ್ರೆ ಒಬ್ಬೊಬ್ಬ ಜೀವರಾಶಿನೂ ತಾನು ಪ್ರವೃತ್ತಿ ಮಾಡ್ಲಿಕ್ಕೆ ಒಂದೇ ಒಂದು ಕಾರಣ ಹುಡುಕ್ಬೇಕು. ಸುಮ್ನೆ ಕಾರಣ ಇಲ್ದೇನೆ ಎಲ್ರು ಆಕಸ್ಮಿಕವಾಗಿ ಹಾಗಾಗೆ ಮಾಡಿದ್ರು ಸುಮ್ನೆ ಅಂತ ಹೇಳೋ ಹಾಗಿಲ್ಲ. ಅದಕ್ಕೆ ಇನ್ನೊಂದು ಮಾತನ್ನ ಹೇಳ್ತಾರೆ, ಹಾಗಲ್ಲ, ಮನುಷ್ಯ ಜಾತಿನೇ ಅಂಥದ್ದು. ಈ ಮನುಷ್ಯ ಜಾತಿಯಲ್ಲಿ ಯಾರು ಗರ್ಭದಿಂದ ಹೊರಗೆ ಬಂದಿರ್ತಾರೆ ಅಂಥ ವ್ಯಕ್ತಿಗಳೆಲ್ಲ ಮೊದಲಿಗೆ ತಾವು ತಮ್ಮ ತಾಯಿಯ ಎದೆ ಹಾಲು ಸ್ತನ್ಯಪಾನವನ್ನ ಮಾಡ್ತಾರೆ. ಯಾಕೆಂದ್ರೆ ಜಾತಿ ಸ್ವಭಾವ, ಮನುಷ್ಯ ಜಾತಿಯಲ್ಲಿ ಹುಟ್ಟಿದವ್ರಿಗೆಲ್ಲ ಹಾಗೆ ಆ ಚಿಕ್ಕ ಮಗುವಾಗಿದ್ದ ಆಹಾರ ಸಿಗೋದು ಅದೇ ಕ್ರಮದಲ್ಲಿ ಸಿಗೋದು ಅದಕ್ಕೆ ಅಂತ ಹೇಳ್ತೀವಿ. ಅಂದ್ರೆ ಹಾಗಲ್ಲ, ಭಿನ್ನ ಜಾತಿಯಾನವಪಿ ಬಲಂಬ, ಬರೀ ಮನುಷ್ಯ ಜಾತಿಯವ್ರಿಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜಾತಿಯವರು ಬೇಕಾದಷ್ಟು ಜನ ಇದೆ. ಬೇರೆ ಬೇರೆ ಜಾತಿ ಅಂದ್ರೆ
ಇಲ್ಲಿ ಪ್ರಾಣಿ ಜಾತಿಗಳಲ್ಲಿ ತಗೊಳ್ತಾ ಇರೋದು. ಮನುಷ್ಯ ಜಾತಿ ಅಂದ್ರೆ ಶೂದ್ರ ಮತ್ತೆ ಕ್ಷತ್ರಿಯ ವೈಶ್ಯ ಬ್ರಾಹ್ಮಣ ಎಲ್ಲರೂ ಸೇರ್ತಾರೆ, ಎಲ್ಲಾ ಜಾತಿ. ಮನುಷ್ಯ ಜಾತಿ ಅಂತ ತಗೊಂಡಿತ್ತು. ಇಲ್ಲಿ ಭಿನ್ನ ಜಾತಿಯ ಅಂತಂದ್ರೆ ಮನುಷ್ಯ ಇತರ ಜಾತಿ ಯಾರ್ಯಾರಿದ್ದಾರೆ ಅಂದ್ರೆ ಪ್ರಾಣಿಗಳ ಜಾತಿ, ಅವುಗಳಲ್ಲೂ ಕೂಡ ನಮ್ಗೆ ಏನ್ ಕಂಡಿದೆ, ಸ್ತನ್ಯಪಾನದಲ್ಲಿ ಅವುಗಳು ಪ್ರವೃತ್ತಿ ಮಾಡೋದು ಕಂಡಿದೆ. ಆದ್ರಿಂದ ಅದಕ್ಕೋಸ್ಕರ ನಾವಿಲ್ಲಿ ಗಾವಹ ಹಸ್ತಿನಃ ಅಂದ್ರೆ ಆನೆಗಳು ಮತ್ತೆ ಹಸುಗಳು ಪಕ್ಷಿಗಳು ಮೀನುಗಳು ಅಂತೆಲ್ಲ ಇಲ್ಲಿ ಶ್ಲೋಕದಲ್ಲಿ ಆಚಾರ್ಯರು ತಮ್ಮ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ. ದೃಷ್ಟ ಕ್ರಮಾತಿ ದೋಷಶ್ಚ ಅಪರಿಹಾರ್ಯ. ನೀವೇನಾದ್ರೂ ಎಲ್ಲಾ ಅದೃಷ್ಟದಿಂದಲೇ ಆಗತ್ತೆ, ಪುಣ್ಯ ಪಾಪಗಳಿಂದಲೇ ಎಲ್ಲಾ ಕೆಲಸವನ್ನ ಮನುಷ್ಯರು ಮಾಡ್ತಾರೆ ಅಂದ್ರೆ ಇದು ತಪ್ಪು. ಲೋಕದಲ್ಲಿ ನಮ್ಗೆಲ್ಲ ನಾವು ಪುಣ್ಯ ಪಾಪಗಳಿಂದಲೇ ನಾವೆಲ್ಲ ಕೆಲಸ ಮಾಡ್ತಾ ಇದೀವ? ಇಲ್ಲ. ಎಷ್ಟೋ ಕಡೆ ನಾವು ಪ್ರಯತ್ನ ಪಡ್ತೀವಿ, ಎಷ್ಟೋ ಜನ ನಮ್ಗೆ ಉಪದೇಶ ನೀಡ್ತಾರೆ. ಆ ಉಪದೇಶ ನಮ್ಮ ಪ್ರಯತ್ನ ಇದ್ರ ಜೊತೆಗೆ ಆ ಪುಣ್ಯ ಪಾಪ ಕರ್ಮಗಳು ಸೇರಿರ್ತವೆ. ಎಲ್ಲ ಸೇರ್ಕೊಂಡು ಅಲ್ಲಿ ಕೆಲಸ ಆಗೋದು. ಬರೀ ಪುಣ್ಯ ಪಾಪಗಳಿಂದ ಕೆಲಸ ಅಂತ ಇಲ್ಲ. ಹಾಗೆ ನೋಡಿದ್ರೆ ಈ ನಮ್ಮ ಪುಸ್ತಕ ಮಡಿಕೆ ಎಲ್ಲ ತಾನೇ ಮಡಿಕೆ ಆಗ್ಲಿ ಅಂದ್ರೆ ಅದು ಆಗಲ್ಲ, ತಾನೇ ಬಟ್ಟೆ ಆಗ್ಲಿ ಅಂದ್ರೆ ಆಗಲ್ಲ. ಯದ್ಯಪಿ ಜೀವನ ಹಣೆ ಬರದಲ್ಲಿ ಬರ್ದಿದೆ, ನನಗೆ ಇಷ್ಟು ಸಂಪತ್ತು ಸಿಗ್ಬೇಕು, ಇಷ್ಟು ವಸ್ತ್ರಗಳು ನನ್ನ ಜೀವನದಲ್ಲಿ ಸಿಗತ್ತೆ, ಇಷ್ಟು ಮಡಿಕೆಗಳು, ಇಷ್ಟು ಪುಸ್ತಕಗಳು ಒಂದೊಂದರೊಂದು ಇಷ್ಟೆಲ್ಲ ನಮಗ್ ಸಿಗ್ತಾರೆ ಅಂತ ಇದ್ದೇ ಇದೆ, ಬರ್ದಿರ್ತಾರೆ. ಆದ್ರೆ ಅದಕ್ಕೆಲ್ಲ ಬೇಕಾದ ಪ್ರಯತ್ನ, ಅದಕ್ಕೆ ಉಪದೇಶ, ಅದಕ್ಕೆ ಶ್ರಮ ಎಲ್ಲವೂ ಸೇರ್ಬೇಕು. ಒಂದೊಂದೇ ಕಾರಣ ಅಲ್ಲ, ಬರೀ ಪುಣ್ಯ ಪಾಪಗಳೇ ಎಲ್ಲದಕ್ಕೂ ಕಾರಣ ಅಲ್ಲ, ಅದರ ಜೊತೆಗೆ ಎಲ್ಲವೂ ಪ್ರಯತ್ನ ಇತ್ಯಾದಿಗಳು ಕೂಡ ಬೇಕಾಗತ್ತೆ ಅಂತ. ಇಷ್ಟಾಗಿ ತಸ್ಮಾತ್ ಅದರಿಂದ ಏನಾಯ್ತು, ಇಲ್ಲಿವರೆಗೂ ನೀವೇನ್ ಹೇಳಲಿಕ್ಕೆ ಹೊರಟ್ರಿ ಅಂದ್ರೆ ತಸ್ಮಾತ್ ಅಸ್ತಿ ಮೃಗಾದೀನಾಂ ಪೂರ್ವ ದೇಹ ಸ್ಮರಣಂ. ಹಿಂದಿನ ಜನ್ಮದ ದೇಹ ಏನಿತ್ತು ಆ ದೇಹದ ನೆನಪು ಈ ಜನ್ಮದಲ್ಲೂ ನಮಗಿರ್ಲೇಬೇಕು. ಹಾಗಾದ್ರೆ ಈ ಜನ್ಮದಲ್ಲಿ ನಾವೆಲ್ಲ ಇದೀವಿ ಅಂತಂದ್ರೆ ಹಿಂದಿನ ಜನ್ಮದ ದೇಹದ ಸ್ಮರಣೆ ನಮ್ಗಿರ್ಬೇಕು. ನಾವಿವಾಗ ಏನಾದ್ರು ಕೇಳಿದ್ರೆ ಆ ರೀತಿ ದೇಹ ಸ್ಮರಣೆ ನಮ್ಗಿದ್ಯಾ ಈಗ? ಅದಕ್ಕೋಸ್ಕರ ನಾವೇನ್ ಹೇಳ್ತಾ ಇರೋದು, ಆ ಚಿಕ್ಕ ಮಗುವಾಗಿದ್ದಾಗ ತಾನೇ ಸ್ತನ್ಯಪಾನ ಮಾಡ್ತಾ ಇದೆ, ಆ ಸಂದರ್ಭದಲ್ಲಿ ಆ ಮಗುವಿಗೆ ಹಿಂದಿನ ಜನ್ಮದ ದೇಹದ ಸ್ಮರಣೆ ಇರ್ಬೇಕು ಅಂತ ನಾವು ಹೇಳ್ತಾ ಇರೋದು. ಆ ಸ್ಥಳ ನಾವು ಅಲ್ಲಿ ತಗೊಂಡಿದ್ದೀವಿ. ತಥೈವ ಮಾನುಷಾದೀನಾಮಪಿ ಇತಿ ಸಿದ್ಧಂ. ಹಾಗಾಗಿ ಪ್ರಾಣಿಗಳಲ್ಲೇ ಇದು ಕಂಡ ಮೇಲೆ ಮನುಷ್ಯರಲ್ಲಿ ಸಹಜವಾಗಿ ಇದನ್ನ ನಾವು ಒಪ್ಪಲೇಬೇಕು ಅಂತ. ಇಷ್ಟಾದ ಮೇಲೆ ನಾವು ಈ ಪರಿಮಳ ಟಿಪ್ಪಣಿಗೆ ಬರೋಣ. ಈ ಸುಧಾಮೂಲದ ಪರಿಮಳ ಟಿಪ್ಪಣಿ ಅಲ್ಲಿ ಒಂದು ಅಂಶ ಹೇಳಿದ್ದಾರೆ. ಈ ಅನುವ್ಯಾಖ್ಯಾನದಲ್ಲಿ ಕೆಲವು ಸಲ ಸಂಸ್ಕೃತದಲ್ಲಿ ವಿಭಕ್ತಿನ ಹಾಕಿ ಪದ ಹೇಳ್ಬೇಕು, ಕೆಲವು ಸಲ ವಿಭಕ್ತಿನ ಹಾಕಲ್ಲ ಆಚಾರ್ಯರು. ವಿಭಕ್ತಿಯನ್ನ ಲೋಪ ಅದನ್ನ ತೆಗೆದುಬಿಟ್ಟು ಹಾಗೆ ಶಬ್ದಗಳನ್ನ ಬಳಸ್ತಾರೆ. ಈಗ ರಾಮಸ್ಯ ವನಂ, ರಾಮನ ಕಾಡು, ರಾಮಸ್ಯ ಗೃಹಂ, ರಾಮನ ಮನೆ, ಹೀಗೆಲ್ಲ ನಾವು ಹೇಳ್ಬೇಕಾದ್ರೆ ರಾಮಸ್ಯ ಸ್ಯ ಅಂದ್ರೆ ಒಂದು ವಿಭಕ್ತಿ, ಒಂದು ವ್ಯಾಕರಣ ಪ್ರಕಾರ ಒಂದು ವಿಭಕ್ತಿ ಅದು ಸ್ಯ. ಅದನ್ನ ಎಲ್ಲಾ ಕಡೆ ನಾವು ಬಳಸಲೇಬೇಕು. ವಿಭಕ್ತಿ ಅದೆಲ್ಲ ಬಳಸೇ ನಾವು ಸಂಸ್ಕೃತದಲ್ಲಿ ಶಬ್ದ ಪ್ರಯೋಗ ಮಾಡ್ಬೇಕು. ಆದ್ರೆ ಇಲ್ಲಿ ಆಚಾರ್ಯ ಏನ್ ಮಾಡಿದ್ದಾರೆ, ಶಬ್ದ ಮಾತ್ರ ಬಳಸ್ತಾರೆ, ಆದ್ರೆ ವಿಭಕ್ತಿಯನ್ನು ಮಾತ್ರ ಬಳಸಿಲ್ಲ. ಎಲ್ಲಿ ಅಂದ್ರೆ ಅದು ಷಷ್ಠಿ ಬಂದಿದ್ರಿಂದಲೇ ಅದು ಉದಾಹರಣೆ ಹೇಳಿದೆ, ರಾಮಸ್ಯ ಗೃಹಂ ಅಂತ, ರಾಮನ ಮನೆ ಅಂತ. ಇಲ್ಲೂ ಈ ಅನುವ್ಯಾಖ್ಯಾನದ ಶ್ಲೋಕ ಗಮನಿಸಿ. ಎಲ್ಲಿ ಅಂದ್ರೆ ಈ ಸುಧಾಮೂಲದಲ್ಲೇ 2ನೇ ಅನುವ್ಯಾಖ್ಯಾನ ಶ್ಲೋಕ ಗಮನಿಸ್ಬೇಕು. ಅನ್ವಯ ವ್ಯತಿರೇಕಾದೇಹ ಅನುಸಂಧಾನ ವಿಸ್ಮೃತೌ ಅಂತ ಇದೆ ಪದ. ಅಲ್ಲಿ ಅನುಸಂಧಾನ ವಿಸ್ಮೃತವನ್ನಲ್ಲಿ ಪರಿಮಳದಲ್ಲಿ ಬರೀತಾರೆ ರಾಯರು, ಅದು ಅನುಸಂಧಾನಸ್ಯ ಅಂತ ಇರ್ಬೇಕಾಗಿತ್ತು. ಆ ಅನುಸಂಧಾನದ ಸ್ಮರಣೆ ಇಲ್ಲದೆ ಇದ್ದಾಗ ಅಂತ ಹೀಗೇನೋ ಬರಿಬೇಕಲ್ಲಿ. ಅನುಸಂಧಾನಸ್ಯ ಅನ್ನೋದು ಸ್ಯ ಹೊರಟೋಗಿದೆ, ಅನುಸಂಧಾನ ವಿಸ್ಮೃತವು ಅಂತ ಸೇರಿಸ್ಬಿಟ್ಟು ನಾವು ಹೇಳ್ತೀವಿ. ವಾಸ್ತವಿಕವಾಗಿ ಈ ಪಕ್ಷದಲ್ಲಿ ಅದು ಬೇರೆ ಬೇರೆ ಮಾಡ್ಬೇಕಲ್ಲಿ, ಪ್ರಿಂಟ್ ಮಾಡ್ಬೇಕಾದ್ರೆ ಅನುಸಂಧಾನ ವಿಸ್ಮೃತವ್ ಅಂತ ಬಿಡಿಸಿ ನಾವು ಅಲ್ಲಿ ಸ್ಪೇಸ್ ಕೊಡ್ಬೇಕಲ್ಲಿ, ಬಿಟ್ಟು ಬರಿಬೇಕು. ಅದು 2 ಪಕ್ಷ ಇದೆ. ಕೆಲವರು ಅನುಸಂಧಾನ ವಿಸ್ಮೃತವ್ ಅಂತ ಸೇರಿಸ್ಬಿಡ್ತಾರೆ, ಕೆಲವರು ಏನ್ ಮಾಡ್ತಾರೆ ಬಿಡಿಸ್ತಾರೆ. ಬಿಡಿಸಿದಾಗ ಅನುಸಂಧಾನ ವಿಸ್ಮೃತವ್ ಅಂತ ನಾವು ಮಧ್ಯಕ್ಕೆ ಬಿಡಿಸ್ಬೇಕಾಗತ್ತೆ. ಯಾಕೆಂದ್ರೆ ವ್ಯಾಕರಣದಲ್ಲಿ ಒಂದು ಸೂತ್ರ ಇದೆ, ಆ ಸೂತ್ರದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ ಷಷ್ಠಿ ವಿಭಕ್ತಿ ಅದು ಲೋಪ ಆಗ್ಬಿಟ್ಟಿದೆ, ಅದಿಲ್ಲ, ಅನುಸಂಧಾನಸ್ಯ ಅನ್ನೋಲ್ಲಿ ಸ್ಯ ಹೋಗಿದೆ ಅಂತ. ಇಷ್ಟು ಆ ವಿಚಾರ ತಿಳ್ಕೊಂಡಿರೋಣ. ಇನ್ನು ಆ ವ್ಯಾಕರಣ ಸೂತ್ರಗಳ ಅದರ ಪರಿಚಯ ನಮಗೆ ಕೆಲವ್ರಿಗೆ ಇರಲ್ಲ, ಆದ್ರಿಂದ ಅದರ ವಿವರಣೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇದು ಮುಂದೆ ಹೋಗೋಣ. ಇದು ಮುಂದಿನ ಸುಧಾಮೂಲ 197ನೆಯ ಸುಧಾಮೂಲ. ಇಲ್ಲಿ ಅನುವ್ಯಾಖ್ಯಾನದ ಶ್ಲೋಕ ಪ್ರಾರಂಭ ಆಗ್ತಾ ಇದೆ. ಯದಾ ದೇಹಾಂತರ ಜ್ಞಾನಂ ದೇಹ ಇಕ್ಯಾವಸತಿ ಕುತಃ. ಬಹಳ ಮುಖ್ಯವಾದ ವಾಕ್ಯಗಳಿವೆಲ್ಲ ನಮಗೆ. ತಥಾಪಿ ಕಿಂ ಪ್ರಕೃತೆ. ಸರಿ, ಇದರಿಂದ ಇಷ್ಟೆಲ್ಲ ನೀವು ಪ್ರಾಣಿಗಳ ಉದಾಹರಣೆ ಕೊಟ್ರಿ, ಮಗು ಸ್ತನ್ಯಪಾನದಲ್ಲಿ ಪ್ರವೃತ್ತಿ ಮಾಡತ್ತೋ ಇಲ್ವೋ ಅಂತೆಲ್ಲ ಹೇಳಿದ್ರಿ, ಇಷ್ಟೆಲ್ಲ ವಿಷಯ ಬಂತಲ್ಲ, ಇದರಿಂದ ಏನಾಯ್ತು ಮುಂದಕ್ಕೆ ಅಂತ ಇಲ್ಲಿ ಪ್ರಾರಂಭವನ್ನ ಮಾಡ್ತಾರೆ.
ಈ ಪ್ಯಾರ ಮುಗಿಸಿ ಅವ್ರು ನನ್ನೇ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು, ಅದಕ್ಕೆ ಇಲ್ಲಿ ಬರುತ್ತೆ ಅಂತ ನಾ ಹೇಳಿದ್ದೆ ನನ್ನ ದಿವಸ. ಸತ್ಯನಾಥ ತೀರ್ಥರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ. ಅದಕ್ಕೆ ಈ ಪ್ಯಾರ ಮುಗಿಸಿ ಅದಕ್ಕೆ ಬರ್ತೀನಿ, ಒಂದು ಘಟ್ಟ ಮುಗಿಯತ್ತೆ. ಯದಾ ದೇಹಾಂತರಜ್ಞಾನಂ ದೇಹೈಕ್ಯಾವಸತಿ ಕುತಃ. ಯಾವಾಗ ನಮಗೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ದೇಹದ ಸ್ಮರಣೆ ಇದೆಯೋ, ಆಗ ನಾವು ಈ ಜನ್ಮದಲ್ಲಿ ದೇಹ ಮತ್ತೆ ಜೀವ ಒಂದೇ ಅಂತ ನಾವು ತಿಳ್ಕೊಳ್ಳಲ್ಲ. ದೇಹ ಮತ್ತೆ ಜೀವ ಎರಡು ಕೂಡ ಬೇರೆ ಬೇರೆ ಅಂತ. ಯಾಕೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಮಗೊಂದು ದೇಹ ಇತ್ತು ಅಂತ ಗೊತ್ತಿದೆ. ಯಾವಾಗ ಗೊತ್ತಾಯ್ತು, ಈ ಜನ್ಮದಲ್ಲಿ ಅವನು ಯೋಚನೆ ಮಾಡ್ತಾನೆ ಏನಂತ, ನನಗೆ ಈ ಜನ್ಮದಲ್ಲಿ ಒಂದು ದೇಹ ಸಿಕ್ಕಿದ್ಯಲ್ಲ, ಇದೊಂದೇ ದೇಹ ಅಲ್ಲ ನನಗೆ ಹಿಂದಿನ ಜನ್ಮದ ಒಂದು ದೇಹ ಇತ್ತು, ಬರೀ ಆ ಜನ್ಮದಲ್ಲಿ ಒಂದು ದೇಹ ಅಲ್ಲ, ಅದರ ಹಿಂದಿನ ಜನ್ಮದಲ್ಲಿ ಒಂದು ದೇಹ ಇತ್ತು, ಹೀಗೆ ನನಗೆ ದೇಹ ಬಂದಿತ್ತು ಅನಾದಿ ಕಾಲದಿಂದ ನನಗೆ ಹೀಗೆ ದೇಹ ಬರ್ತಾನೆ ಇದೆ ಅಂತ. ಇಷ್ಟೆಲ್ಲ ದೇಹ ಇದ್ದ ಮೇಲೆ ಅವನು ಯಾವಾಗ್ಲಾದ್ರೂ ದೇಹ ಮತ್ತೆ ಜೀವ ಒಂದೇ ಅಂತ ಯೋಚನೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ. ಅಂದ್ರೆ ಅಭಿಪ್ರಾಯ, ಪ್ರತಿ ಜನ್ಮದಲ್ಲಿ ಯಾವಾಗ ದೇಹ ಬೇರೆ ಬೇರೆ ದೇಹ ಇದೆ ಇದೆ ಅಂತ ಅವನು ಸಂಧಾನ ಮಾಡ್ಕೊಂಡು ಹೋಗ್ತಾನೆ. ಅದು ಪ್ರಾಣಿ ದೇಹನೋ ಮನುಷ್ಯನ ದೇಹನೋ ಬೇರೆ ವಿಷಯ, ಅಂತೂ ದೇಹ ಪ್ರತಿ ಜನ್ಮದಲ್ಲೂ ಅವನಿಗೆ ಸಿಗ್ತಾ ಹೋಗಿದೆ. ಅವನ್ ಏನ್ ಅನ್ಕೊಳ್ತಾನೆ, ನನಗೆ ಸಿಕ್ಕ ದೇಹಗಳೇನೇನಿವೆ ಅವು ಮತ್ತೆ ನಾನು ಅಂದ್ರೆ ಜೀವ ಒಂದೇ ಅಂತ ಅನ್ಕೊಳ್ಲಿಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ದೇಹ ಜೀವ ಒಂದೇ ಅಂತ ಆಗ್ಬಿಟ್ರೆ, ದೇಹ ಈ ಜನ್ಮದಲ್ಲಿ ನಮಗ್ ನಾಶ ಆಯ್ತು ಅಂತಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಇರೋದೇ ಇಲ್ಲ. ಯಾಕೆ, ದೇಹ ಜೀವ ಒಂದೇ, ದೇಹ ನಾಶ ಆದ್ಮೇಲೆ ಆತ್ಮವೂ ಇಲ್ಲ ಅಂತ ಅರ್ಥ. ಸರಿ, ಹೋದ್ ಜನ್ಮದಲ್ಲಿ ಒಂದ್ ದೇಹ ಇತ್ತಲ್ಲ, ಆ ದೇಹ ಜೀವ ಒಂದೇ ಅಂತ ಆದ್ರೆ ಅದು ಹೋದ್ ಜನ್ಮದಲ್ಲಿ ಮಾತ್ರ ಇತ್ತು, ಈ ಜನ್ಮದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇಹ ಬೇರೆ ಇಲ್ಲ, ಆತ್ಮ ಬೇರೆ ಇಲ್ಲ. ದೇಹ ನಾಶ ಆದ್ಮೇಲೆ ಅವನು ನಾಶ ಆದ ಅಂತ ಅರ್ಥ. ಹಾಗಾದ್ರೆ ಏನನ್ಬೇಕು, ಆತ್ಮನಿಗಿಂತ ದೇಹ ಒಂದು ಬೇರೆ ಇದೆ. ಆ ದೇಹ ಹೇಗೆ ಅಂದ್ರೆ ಆಗಾಗ ಬರ್ತಾ ಹೋಗುತ್ತೆ, ಆತ್ಮ ಮಾತ್ರ ಯಾವಾಗ್ಲೂ ಅನಾದಿ ಕಾಲದಿಂದ ಇದ್ದೇ ಇರ್ತಾರೆ. ಇದು ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ, ಬಹಳ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಇದು ಜಯತೀರ್ಥರು ಕೊಡುವಂತಹ ಉದಾಹರಣೆ. ಕಿಂತು ಇದೆಲ್ಲ ನಾವು ಅಂಡರ್ಲೈನ್ ಮಾಡ್ಕೊಬೇಕು, ಬಹಳ ಇಂಪಾರ್ಟೆಂಟ್, ನಮ್ಗೆ ಬೇಗ ಅರ್ಥ ಆಗೋದು, ಹಾಗೆ ಅಷ್ಟೇ ಚೆನ್ನಾಗಿರೋದು. ಈ ಮೊದಲನೇ ವಾಕ್ಯ ಇಲ್ಲಿ ಅನುವ್ಯಾಖ್ಯಾನದಲ್ಲಿ, ಯದಾ ಏವಂ ಏತದ್ ದೇಹವರ್ತಿನೋ ಮಮ, ಯಾವಾಗ ಈ ದೇಹದಲ್ಲಿ ಇರೋ ನನಗೆ ನ ಕೇವಲಂ ಅಯಮೇವ ದೇಹ, ಬರೀ ಈ ಜನ್ಮದ ದೇಹ ಒಂದೇ ಅಷ್ಟಲ್ಲ ನನಗೆ, ಕಿಂತು ತತ್ ಪ್ರಾಕ್ ಅನ್ಯೋಪಿ ಅಭೂತ್, ಅದಕ್ಕಿಂತ ಹಿಂದಿನ ಜನ್ಮದಲ್ಲೂ ನಂಗೆ ಮತ್ತೊಂದು ದೇಹ ಇತ್ತು. ಇತಿ ದೇಹಾಂತರ ಸ್ಮರಣಂ ಪ್ರಮಿತಂ, ಇದು ನಮ್ಗೆ ಪ್ರಮಾಣ ಸಿದ್ಧ, ಇದ್ರ ಬಗ್ಗೆ ಡೌಟ್ ಇಲ್ಲ, ಸಂಶಯ ಇಲ್ವೇ ಇಲ್ಲ, ಪ್ರಮಾಣದಿಂದ ಸಿದ್ಧ ನಮಗೆ ಇನ್ನೊಂದು ದೇಹದ ಸ್ಮರಣೆ ಇದೆ ಅಂತ. ಆವಾಗ ಈ ದೇಹದೊಂದಿಗೆ ಜೀವನಿಗೆ ಐಕ್ಯವನ್ನು ಯಾರೂ ಕೂಡ ತಿಳಿಯೋದಿಲ್ಲ. ಜೊತೆಗೆ ಆ ದೇಹ ಇಲ್ಲ ಒಂದೇ ಅಲ್ಲ, ಯಾಕೆ ಹೋದ್ ಜನ್ಮದ ದೇಹ ಈ ಜನ್ಮದಲ್ಲಿ ಇಲ್ಲ, ಬೇರೆ ಬೇರೆ. ಕಿಂತು ಅಂತ ಶುರು ಮಾಡ್ತಾರೆ ಈ ಲೈನು, ಕಿಂತು ಅನೇಕ ಮಣಿಷು ಅನುಸ್ಯೂತಂ ಸೂತ್ರಮಿವ, ಅನೇಕ ದೇಹ ಅನುಸ್ಯೂತಂ ಆತ್ಮಾನಂ ಪಶ್ಯತಃ ಸ್ವಸ್ಯ ತತಃ ಅತ್ಯಂತ ಭೇದ ಅವಸಿತರೇವ ಯುಕ್ತ. ಈ ವಾಕ್ಯ ಇಲ್ಲೇನ್ ಹೇಳ್ತಾರೆ, ಈ ಒಂದು ಸೂತ್ರ ಅಂದ್ರೆ ನಮಗ್ ಗೊತ್ತಿದೆ, ಸಂಸ್ಕೃತದಲ್ಲಿ ಸೂತ್ರ ಅಂದ್ರೆ ದಾರ ಅಂತ ಅರ್ಥ. ದಾರದಲ್ಲಿ ಅನೇಕ ಮಣಿಗಳನ್ನ ಪೋಣಿಸ್ತೇವೆ, ಒಂದೇ ಒಂದು ದಾರ ಅದೇನೆ, ಮಣಿಗಳನ್ನು ಪೋಣಿಸ್ತಾ ಹೋಗ್ತೀವಿ. ಒಂದ್ ಮಣಿ ಬಿತ್ತ ಚೆನ್ನಾಗಿಲ್ದೇ ಇರೋದು, ಮತ್ತೆ ಇನ್ನೊಂದ್ ಮಣಿ ಹಾಕ್ತಿವಿ ಅಷ್ಟೇ. ಮಣಿಗಳು ಬದಲಾಗ್ತಾ ಹೋಗ್ಬೋದು, ದಾರ ಮಾತ್ರ ಅದೇ ಇದೆ. ದಾರನೇ ಚೇಂಜ್ ಮಾಡಿದ್ರೆ ಅದ್ ಬೇರೆ ವಿಷಯ. ನಮ್ಮ ದೃಷ್ಟಾಂತ ಎಷ್ಟು ಬೇಕು ಅಂದ್ರೆ ಇಷ್ಟು, ಒಂದೇ ಒಂದು ದಾರ, ಅಲ್ಲಿ ಮಣಿಯನ್ನು ಪೋಣಿಸ್ತಾ ಹೋಗ್ತೀವಿ, ಮಣಿ ಬಿತ್ತು ಅಂದ್ರೆ ಇನ್ನೊಂದ್ ಮಣಿ ಹಾಕ್ತಾ ಹೋಗ್ತೀವಿ, ಇಷ್ಟಿದೆ ವ್ಯವಸ್ಥೆ. ಅದೇ ತರ ಆತ್ಮ ಏನು ಅಂದ್ರೆ ದಾರದಂತೆ ಇದಾರಂತೆ ಆತ್ಮ, ಅವನ್ ಯಾವಾಗಲೂ ಹಾಗೆ ಇರ್ತಾನೆ, ಅವನ್ ಶಾಶ್ವತ. ಆ ದಾರದಂತೆ ಇರುವ ಆತ್ಮನಲ್ಲಿ ಮಣಿಗಳಂತೆ ಒಂದೊಂದೇ ದೇಹ ಬರ್ತಾ ಹೋಗುತ್ತೆ. ಒಂದು ಮಣಿ ಹೋದಂತೆ ಆ ದೇಹ ಹೋಗ್ಬೋದು, ಮತ್ ಇನ್ನೊಂದ್ ದೇಹ ಬರುತ್ತಷ್ಟೇ. ಹೀಗೆ ಅನೇಕ ಮಣಿಷು ಅನುಸ್ಯೂತಂ ಸೂತ್ರಮಿವ, ಅನುಸ್ಯೂತವಾಗಿ ಅಂದ್ರೆ ಅನೇಕ ಮಣಿಗಳಲ್ಲಿ ಒಂದೇ ಒಂದು ಯಾವಾಗ್ಲೂ ದಾರ ಅನುಸ್ಯೂತವಾಗಿರುತ್ತೆ ಅಂತ ನಾವೆಲ್ಲ ಕನ್ನಡದಲ್ಲಿ ಬಳಸೋದಿಲ್ಲ, ಅನುಸ್ಯೂತವಾಗಿರುತ್ತೆ ಅಂತ. ಆ ತರ ಅರ್ಥನೇ ಇಲ್ಲಿ ಕೊಡುವಂತ ಶಬ್ದ. ಅನೇಕ ದೇಹ ಅನುಸ್ಯೂತಂ ಆತ್ಮಾನಂ, ದೇಹದಕ್ಕೆ ಅನುಸ್ಯೂತವಾದ ಒಂದು ಆತ್ಮ ಯಾವಾಗ್ಲೂ ಅವನು ಇದ್ದೇ ಇರ್ತಾನೆ, ದೇಹ ಮಾತ್ರ ಮಣಿಗಳಂತೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಈ ರೀತಿ ಅವನಿಗೆ ಚೆನ್ನಾಗಿ ಜ್ಞಾನ ಇದ್ದ ಮೇಲೆ ದೇಹ ಬೇರೆ ಆತ್ಮ ಬೇರೆ ಅಂತ ಅವನಿಗೆ ಜ್ಞಾನ ಇದ್ದೇ ಇರುತ್ತೆ. ಅದನ್ನ ದೇಹಕ್ಕಿಂತ ಭೇದ ಆತ್ಮನಲ್ಲಿದೆ, ಆತ್ಮನಿಗಿಂತ ಭೇದ ದೇಹಕ್ಕೆ ಇದೆ, ಎರಡು ಪರಸ್ಪರ ಬೇರೆ ಬೇರೆ ಅಂತ ಜ್ಞಾನ ಇದೆ. ಸರಿ, ಇದರಿಂದ ಏನಾಯ್ತು ಅಂದ್ರೆ ಹಿಂದೆ ಒಂದಿಷ್ಟು ಪ್ರಶ್ನೆಗಳು ಮಾಡಿದ್ರು, ಅದಕ್ಕೆಲ್ಲ ಉತ್ತರ ಕೊಟ್ಟಾಗಾಯ್ತು. ತಥಾಚ ಕಾರ್ಷ್ಣ್ಯಾದೀನ ಅಸಂಸರ್ಗ ಜ್ಞಾನವಪಿ ಸುಸ್ಥಮೇವ. ಕಾರ್ಷ್ಣ್ಯಾದೀನ ಅಂದ್ರೆ, ಕಾರ್ಷ್ಣ್ಯ ಅಂದ್ರೆ ಕಪ್ಪು, ನಮಗೆ ನಮ್ಮ ದೇಹದಲ್ಲಿ ಕಪ್ಪು ಬಣ್ಣ ಇದೆ ಹೊರತು ನನ್ನಲ್ಲಿ ಕಪ್ಪು ಬಣ್ಣ ಇಲ್ಲ ಅಂತ ಜ್ಞಾನ ಇದೆ.
ಆದ್ರಿಂದ ಕಾರ್ಷ್ಣ್ಯ ಇರೋದು ದೇಹದಲ್ಲಿ ಹೊರತು ಜೀವನಲ್ಲಿ ಅಲ್ಲ. ಅದು ನಮಗೆ ಸರಿಯಾಗೇ ಜ್ಞಾನ ಇದೆ. ಸುಸ್ಥಮೇವ ಪರೇಣ ದೇಹಾದ್ಯಾರೋಪ ನಿಬಂಧನತ್ವಾಭ್ಯುಗಮ ತದಾರೋಪಸ್ಯ. ಅವನೇನ್ ಮಾಡಿದಾನೆ, ಈ ದೇಹ ಇಂದ್ರಿಯ ಇದೆಲ್ಲ ಒಂದೇ, ಜೀವನಲ್ಲಿ ದೇಹದ ಆರೋಪ, ಆ ಜೀವನಲ್ಲಿ ದೇಹದಲ್ಲಿ ಆತ್ಮನ ಆರೋಪ. ಅಂದ್ರೆ ಅಭಿಪ್ರಾಯ ಆರೋಪ ಅಂದ್ರೆ, ಈಗ ಶುಕ್ತಿ ಕಪ್ಪೆ ಚಿಪ್ಪು ಮತ್ತೆ ಬೆಳ್ಳಿ ಒಟ್ಟೊಟ್ಟಿಗೆ ಇಟ್ಟಿದೀವಿ, ಕಪ್ಪೆ ಚಿಪ್ಪನ್ನ ಬೆಳ್ಳಿಯನ್ನ ಒಟ್ಟೊಟ್ಟಿಗೆ ಇಟ್ಟಿದೀವಿ. ಆಗೇನಾಗತ್ತೆ, ಒಂದ್ರಲ್ಲಿರೋದು ಮತ್ತೊಂದ್ರಲ್ಲಿ ಕಾಣ್ತಾ ಇರತ್ತೆ, ನಮ್ಗೆ ಯಾವ್ದೊಂದು ಗೊತ್ತಾಗಲ್ಲ. ಸಮುದ್ರದ ತೀರದಲ್ಲಿ ಕಪ್ಪೆ ಚಿಪ್ಪಿತ್ತು, ಪಕ್ಕಕ್ಕೆ ನಿಜವಾಗ್ಲೂ ಬೆಳ್ಳಿನೂ ಇದೆ. ಆಗೇನ್ ಮಾಡ್ತೀವಿ, ಬೆಳ್ಳಿಯ ಧರ್ಮ ಕಪ್ಪೆ ಚಿಪ್ಪು, ಕಪ್ಪೆ ಚಿಪ್ಪಿನ ಧರ್ಮ ಬೆಳ್ಳಿಯಲ್ಲಿ ಕಾಣುತ್ತೆ. ಯಾಕೆ, ಎರಡು ಹೊಳಿತಾನೆ ಇದೆ ಪರಸ್ಪರ. ಈ ರೀತಿ ನಮಗೆ ಜ್ಞಾನ ಬರುತ್ತೆ. ಅಥವಾ ಅದು ಬೇಡ ಅಂದ್ರೆ ನಮಗೆ ಸ್ಫಟಿಕ ಲೌಹಿತ್ಯ ತಗೊಂಡ್ರೆ, ಸ್ಫಟಿಕ ಲೌಹಿತ್ಯ ಅಂದ್ರೆ ಸ್ಫಟಿಕ ಮತ್ತೆ ಜಪಾ ಕುಸುಮ ದಾಸವಾಳ, ಕೆಂಪು ದಾಸವಾಳ, ಇದು ಪರಸ್ಪರ ಇಟ್ಟಾಗ ಒಂದರ ಧರ್ಮ ಮತ್ತೊಂದರಲ್ಲಿ ಕಾಣುತ್ತಲ್ಲ, ಆತರ ಯಾವಾಗ ದೇಹ ಆತ್ಮನನ್ನೇ ದೇಹ ಅಂತ ಭ್ರಮಿಸ್ತೀವಿ, ವಾಸ್ತವಿಕ ಆತ್ಮ ಆತ್ಮನೇ, ಅವ್ನ್ ಬೇರೆ, ಆದ್ರೆ ದೇಹವೇ ಆತ್ಮ ಅಂತ ಯಾವಾಗ ತಿಳಿತೀವಿ ಭ್ರಮೆಯಿಂದ, ಸಹಜವಾಗಿ ದೇಹದಲ್ಲಿರೋ ಗುಣ ಧರ್ಮಗಳೆಲ್ಲ ನಾವು ಆತ್ಮನಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ವಾಸ್ತವಿಕ ಅದು ಬೇರೆ ಆದ್ರೂ ಜೊತೆಗಿದ್ದಾಗ, ಅತ್ಯಂತ ಸಮೀಪದಲ್ಲೇ ಜೊತೆ ಇದ್ದಾಗ ಒಂದರ ಧರ್ಮವನ್ನ ಮತ್ತೊಂದು ಕಡೆ ತಿಳ್ಕೊಳ್ಳೋದು ಸಹಜ. ಆ ತರ ಅವನು ಒಪ್ಪಿದಾನೆ. ಆದ್ರೆ ನಾವ್ ಹೇಳೋದು ಆ ತರ ಇಲ್ಲ, ನಮ್ಗೆ ಸ್ಪಷ್ಟವಾಗಿ ಜ್ಞಾನ ಇದೆ. ಹೇಗೆ ಬಿಳಿಯಾದ ಬಟ್ಟೆಯನ್ನು ನೋಡಿ ಅಲ್ಲಿ ಕಪ್ಪು ಬಣ್ಣ ಇದೆ ಅಂದ್ರೆ ಅದು ಕೆಸರಿನ ಬಣ್ಣ ಹೊರತು ಬಟ್ಟೆ ಬಣ್ಣ ಅಲ್ಲ ಅಂತ ಹೇಗೆ ಹೇಳ್ತೀವೋ, ಅದೇ ಕ್ರಮದಲ್ಲಿ ಇಲ್ಲೂ ಕೂಡ. ಇದಾಗಿ ಅಹಂ ಪ್ರತ್ಯಯಸ್ತು ನ ಆರೋಪ ಇದು ಪ್ರಾಗೇವ ಭುಕ್ತಂ. ಈಗ ಅಹಂ ಅಂದ್ರೆ ನಾನು ಅಂತ ನಮಗ್ ಜ್ಞಾನ ಬರುತ್ತೆ. ನಾನು ಅಂದ್ರೆ ಅವ್ರು ಹೇಳೋದು ಈ ಇದಂ ಅನಿದಂ ಗರ್ಭ ವಸ್ತು ಅಂತ ಒಂದು ವಿಷಯ ಹಿಂದೆ ಬಂದಿತ್ತು. ಅಂದ್ರೆ ಜಡ ಮತ್ತೆ ಚೇತನ ಎರಡು ಸೇರ್ಕೊಳ್ಳೋದು ಅಂದ್ರೆ ಅಭಿಪ್ರಾಯ, ಜಡದಲ್ಲಿ ಜಡ ಚೇತನ ಯಾವಾಗಲೂ ಜೊತೆಗಿರೋದ್ರಿಂದ ಒಂದೊಂದರ ಧರ್ಮ ಮತ್ತೊಂದ್ರಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಹಾಗೆ ಅಹಂ ಅಂದ್ರೆ ನಿಜವಾಗಿ ನಾನು ಅಂದ್ರೆ ಜೀವ ಅಲ್ವಂತೆ. ಅಹಂ ಅಂದ್ರೆ ಅಹಂಕಾರ ಅಂತ ಅರ್ಥ ಅಂತೆ. ಅಹಂ ಅಂದ್ರೆ ಅಹಂಕಾರ ಅಂತ ಹೇಳ್ತಾರೆ. ಆ ಅಹಂಕಾರ ಏನಿದೆ, ಇವಾಗ ಅಹಂಕಾರದಿಂದ ನಾನು ಮಾಡ್ತೀನಿ ಅಂದ್ರೆ ಅಹಂಕಾರ ಅಂತ ಅರ್ಥ ಅಹಂ ಶಬ್ದಕ್ಕೆ. ಅಹಂಕಾರ ಅಂದ್ರೆ ತುಂಬಾ ಅಹಂಕಾರ ಇದೆ ಅವನಿಗೆ ಅಂತೆಲ್ಲ ಹೇಳ್ತಾ ಇರ್ತೀವಲ್ಲ, ಇದು ಯಾವ ಅಹಂಕಾರ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ತುಂಬಾ ಅಹಂಕಾರ ಇದೆ, ಮದ ಇದೆ, ಅದು ಬೇರೆ, ಅದು ನಾವ್ ಹೇಳ್ತಾ ಇರೋದು. ಇಲ್ಲಿ ಹೇಳೋದು ಮನಃ, ಬುದ್ಧಿ, ಅಂತಃಕರಣ, ಚಿತ್ತ, ಅಹಂಕಾರ ಅಂತ ಮನಸ್ಸಿನ ಪ್ರಭೇದ ಹೇಳ್ತಾ ಇದೀವಲ್ಲ ಅಹಂಕಾರ ಅಂತ, ಆ ಅಹಂಕಾರವನ್ನು ತಗೊಳ್ತಾ ಇದೀವಿ. ಯಾವತ್ತು ಈ ಅಹಂಕಾರದಲ್ಲೇ ಆ ಶಕ್ತಿಗಳಿರೋದು, ಪ್ರಯತ್ನ ಅದು ಇದು ಎಲ್ಲ ಆ ಅಹಂಕಾರದಲ್ಲಿರೋದು. ಆದ್ರಿಂದ ಜೀವನಲ್ಲಿ ಅವೆಲ್ಲ ಇಲ್ಲ. ಜೀವ ಏನು ಅಂದ್ರೆ ನಿರ್ವಿಕಾರ, ಅವನಲ್ಲಿ ಏನು ವಿಕಾರ ಆಗಲ್ಲ ಅವನಿಗೆ. ಈ ನೀವು ನೋಡ್ತಾ ಇರೋದು ಹೇಗೆ ಅಂದ್ರೆ, ಇರೋದ್ ಜೀವ ಸುಮ್ನೆ ಕೂತಿರ್ತಾನಷ್ಟೇ. ಆದ್ರೆ ಆ ಅಹಂಕಾರ, ಆ ಅವಿದ್ಯೆ ಅಂತೆಲ್ಲ ಕೆಲವು ಇದೆ. ಆ ಅಹಂಕಾರ ಅವಿದ್ಯೆಗಳೆಲ್ಲ ಏನಿದೆಯಲ್ಲ, ಆ ಅವಿದ್ಯೆಯಿಂದ ಅಹಂಕಾರ ಕೆಲಸ ಮಾಡುತ್ತೆ. ನಾವು ಅನ್ಕೊಳ್ಳೋದು ಮಾತ್ರ ಜೀವ ಮಾಡ್ತಾ ಇದ್ದಾನೆ ಅಂತ. ಹೀಗೆಲ್ಲ ಕೆಲವು ವಿಷಯಗಳಿದೆ. ಇದು ತುಂಬಾ ಬೇರೆಯವರ ಪ್ರಕ್ರಿಯೆ, ದ್ವೈತವಾದಿಗಳು ಹೇಳಲ್ಲ. ದ್ವೈತ ಸಿದ್ಧಾಂತದಲ್ಲಿ ಈ ಸಾಂಖ್ಯರು ಅಂತ ಬರ್ತಾರೆ. ನಾವು ಕಪಿಲ ಮಹರ್ಷಿ ಸಾಂಖ್ಯಶಾಸ್ತ್ರ ಉಪದೇಶ ಮಾಡ್ದ ಅಂತ ಹೇಳ್ತೀವಿ. ಆ ಕಪಿಲ ಮಹರ್ಷಿ ಸಾಕ್ಷಾತ್ ಭಗವಂತ ಉಪದೇಶ ಮಾಡಿದ ಸಾಂಖ್ಯಶಾಸ್ತ್ರ ಅದು ಬೇರೆ. ಆದ್ರೆ ಇನ್ನೊಬ್ಬ ಕಪಿಲರು, ಅವರು ದುಷ್ಟರು ಅಂತ ಹೇಳ್ತೀವಿ, ಇನ್ನೊಬ್ಬ ಕಪಿಲ, ಅವನು ಕೆಟ್ಟ ಶಾಸ್ತ್ರ ರಚನೆ ಮಾಡಿದ್ದಾನೆ. ಅದೇ ಹೆಸರಿನ ಕಪಿಲ ಅಂತ ಅದೇ ಹೆಸರು, ಶಾಸ್ತ್ರ ಸಂಖ್ಯಾಶಾಸ್ತ್ರನೇ, ಆದ್ರೆ ಬೇರೆ ರೀತಿಯ ವಿಧಿವಿಧಾನಗಳನ್ನ ಅವರು ಹೇಳಿದ್ದಾರೆ. ಅಂತ ಕಪಿಲ ಪ್ರೋಕ್ತ ಸಾಂಖ್ಯಶಾಸ್ತ್ರದಲ್ಲಿ ಈ ಅಹಂಕಾರದ ಬಗ್ಗೆ, ಮನಸ್ಸಿನ ಬಗ್ಗೆ ಇದೆಲ್ಲ ವಿವರಣೆ ಬರುತ್ತೆ. ಆ ಸಾಂಖ್ಯಶಾಸ್ತ್ರದ ಬಗ್ಗೆ ಇಲ್ಲಿ ಪ್ರಕೃತ ಸಂದರ್ಭದಲ್ಲಿ ವಿವರಿಸೋಲ್ಲ ಪೂರ್ಣ, ಯಾಕಂದ್ರೆ ಅದು ನಮ್ಗೆ 2ನೇ ಅಧ್ಯಾಯ ವಿಸ್ತಾರವಾಗಿ ಸಾಂಖ್ಯಶಾಸ್ತ್ರದ ಬಗ್ಗೆ ಬರುತ್ತೆ. ಸಾಂಖ್ಯರು ಏನ್ ಹೇಳ್ತಾರೆ ಜಗತ್ತಿನ ಬಗ್ಗೆ ಅಂತೆಲ್ಲ ಹೇಳ್ತಾರೆ. ಈ ಸಾಂಖ್ಯರು ಅಂತಂದ್ರೆ ಒಂದೇ ವಾಕ್ಯದಲ್ಲಿ ಪರಿಚಯ ಮಾಡ್ಬೇಕು ಅಂದ್ರೆ, ಈ ಜಗತ್ತಿಗೆ ಕಾರಣ ಯಾವುದು ಅಂದ್ರೆ ಅವ್ರು ಭಗವಂತನ ಒಪ್ಪಲಾಕಿರೋರು ಸಾಂಖ್ಯರಲ್ಲಿ. ಅವೇನ್ ಮಾಡ್ತಾರೆ, ಈಗ ತಾನಾಗೆ ಜಗತ್ ಆಗೋಗಿದೆ ಅಷ್ಟೆ. ಪ್ರಕೃತಿ ಇದೆಯಲ್ಲ, ಮೂಲ ಪ್ರಕೃತಿ ಮಣ್ಣು, ಅದೆಲ್ಲ ಈ ಜಗತ್ ಹಂಗೆ ಸೇರ್ಕೊಂಡು ಈ ಜಗತ್ ಆಗ್ಬಿಡಿದೆ, ನಾವು ಆಗ್ಬಿಡಿದೀವಿ ಅಂತ ಹೀಗೆ ಹೇಳ್ತಾರೆ. ಇದನ್ನ ನಾವು ಒಪ್ಪಲ್ಲ. ಹಾಗೆ ನಾವು ಹೇಳೋದು ಒಬ್ಬ ಚೇತನ ಬೇಕು. ಜಡ ತಾನಾಗೆ ಏನೋ ಇನ್ನೊಂದು ವಸ್ತುವಾಗಿ ಪರಿಣಾಮ ಹೊಂದ್ಬಿಡೋದು ಆಗ್ಬಿಡೋದು ಈ ತರ ಇಲ್ಲ. ಅದಕ್ಕೊಬ್ಬ ಹಿಂದೆ ಚೇತನ ಇರಬೇಕು. ಮಣ್ಣೇ ತಾನೇ ಮಡಿಕೆ ಆಗ್ಬಿಡತ್ತೆ ಅಂತ ಇದು ಹೇಗ್ ಸಾಧ್ಯ? ಒಬ್ಬ ಕುಂಬಾರ ಬೇಕಲ್ಲ ಮಾಡೋನು. ವಸ್ತ್ರ ತಾನೇ ದಾರಗಳೆಲ್ಲ ಸೇರ್ಕೊಂಡು ಬಟ್ಟೆ ಆಗ್ಬಿಡ್ತು ಅಂದ್ರೆ ಹಾಗೆ ಸಾಧ್ಯ ಇಲ್ಲ. ಆದ್ರೆ ಅವ್ರು ಹಾಗೆ ಹೇಳ್ತಾರೆ, ಮೂಲ ಪ್ರಕೃತಿ ಏನಿದೆ ಅದೇ ತಾನು ಬದಲಾಗಿ ಇಷ್ಟೆಲ್ಲ ಸುಂದರವಾಗಿ ಜಗತ್ತಾಗಿ ಆಗ್ಬಿಟ್ಟಿದೆ ಅಂತ ಅವ್ರು ಹೇಳೋದು. ಭಗವಂತ ಈಶ್ವರನೇ ಒಪ್ಪಲ್ಲ ಕೆಲವರು ಒಪ್ಪಿದ್ದಾರೆ, ಆದ್ರೆ ಅವನು ಉಪಯೋಗ ಇಲ್ಲ ಅನ್ನೋ ತರ ಸುಮ್ನೆ ಒಪ್ಪದಾಗೆ ಹೇಳಿದ್ದಾರೆ. ಈ ತರ ಸಾಂಖ್ಯಶಾಸ್ತ್ರದಲ್ಲಿ ಏನು ಅಹಂ ಅಂದ್ರೆ ಅಹಂಕಾರ ಅಂತ ಏನ್ ಅರ್ಥ ಹೇಳ್ತಾರೆ,
ಅದೇ ತರಹ ಅದ್ವೈತ ದರ್ಶನದಲ್ಲೂ ಹಾಗೆ. ಸಾಂಖ್ಯಶಾಸ್ತ್ರದಲ್ಲಿ ಕೆಲವು ತತ್ವ ಏನು ಒಪ್ಕೊಂಡಿದ್ದಾರೆ, ಅದೇ ತರ ಛಾಯೆ, ಅದರ ನೆರಳಿನಲ್ಲಿ ಅದ್ವೈತ ದರ್ಶನದವರು ವಿವರಣೆ ಕೊಟ್ಟಿದ್ದಾರೆ ತಮ್ಮ ಅದ್ವೈತ ಗ್ರಂಥಗಳಲ್ಲಿ. ಅದನ್ನ ಇಲ್ಲಿ ಅಹಂ ಪ್ರತ್ಯಯಸ್ತು ನಾರೋಪ, ಇದು ಆರೋಪ ಅಲ್ಲ ಅಂತ ನಾವು ಅದನ್ನ ಖಂಡನೆ ಮಾಡಿದೀವಿ. ಅಹಂ ಅಂದ್ರೆ ಜೀವ ಅಂತಾನೆ ಅರ್ಥ. ಅವ್ರು ಹೇಳುವಂತೆ ಅಹಂಕಾರ ವಾಸ್ತವಿಕವಾಗಿ ಜೀವ ಅಲ್ಲ, ಇವೆಲ್ಲ ನಾವು ಒಪ್ಪೋದಿಲ್ಲ. ನಾವ್ ಹೇಳೋದು ಅಹಂ ಅಂದ್ರೆ ಜೀವ ಅಂತಾನೆ ಅರ್ಥ ಅಂತ. ಅದರಿಂದ ಆ ಸಂದರ್ಭ ಬಂದಾಗ ಮತ್ತೆ ಇನ್ನೊಮ್ಮೆ ಅದರ ವಿಸ್ತಾರವಾಗಿ ವಿವರಣೆ ಮಾಡ್ತೀನಿ. ಇದಾದ ಮೇಲೆ ಅತಃ ಮಮ ದೇಹ ಇತಿ ಪ್ರತ್ಯಯೋನ ಅನ್ಯಥ ಇತವ್ಯ. ಅದನ್ನ ಮಮ ದೇಹ ಅಂದ್ರೆ ನನ್ನ ದೇಹ ಅಂತ ಬರ್ತಾ ಇರೋದು ನಮಗೆ ಸ್ಪಷ್ಟವಾದ ಭೇದ ಜ್ಞಾನನೆ. ನಾನು ದೇಹ ಬೇರೆ ಬೇರೆ ಅಷ್ಟೇ. ಕೃಷ್ಣೋಹಂ ಅಹಂ ಕಪ್ಪು, ನಾನ್ ಬಿಳಿ ಅಂತ ಜ್ಞಾನ ಬರ್ತಾ ಇದೆಯಲ್ಲ, ಅದಕ್ಕೇನ್ ಗತಿ, ಅದಕ್ಕೇನ್ ಹೇಳ್ತೀರಿ ಅಂದ್ರೆ ಅದು ಸುಮ್ನೆ ಹಾಗೆ ವ್ಯವಹಾರ ಮಾಡ್ತೀವಿ ಅಷ್ಟೇ. ಅದು ಮುಖ್ಯವಾಗಿ ಆ ರೀತಿ ಮಾಡಲ್ಲ. ನಮಗ್ ಗೊತ್ತಿದೆಯಲ್ಲ ಕಪ್ಪು ಅದು ದೇಹದ ಬಣ್ಣ ಹೊರತು ಆತ್ಮನ ಬಣ್ಣ ಅಲ್ಲ ಅಂತ ನಮಗ್ ಗೊತ್ತಿದೆ ಅಂತ. ಇಷ್ಟು ಈ ಪ್ಯಾರದ ಒಟ್ಟು ಸಾರ. ಇದು ಮುಂದೆ ಇನ್ನೂ ಬಹಳ ಚೆನ್ನಾಗಿರೋ ವಿಷಯ ಬರುತ್ತೆ ಈ ಮುಂದಿನ ಪ್ಯಾರ. ಅದರ ಮೊದಲಿಗೆ ಸತ್ಯನಾಥ ತೀರ್ಥರ ಒಂದು ವಿಷಯ ಹೇಳ್ಬಿಟ್ಟು ಅವ್ರು ಹೇಳಿದ್ದನ್ನ ಮುಕ್ತಾಯ ಮಾಡ್ತೀನಿ. ಈ ಮೂಲದ ಹಿಂದೆ 196ನೇ ಸುಧಾ ಮೂಲದಲ್ಲಿ ಕೊನೆಗೆ ಸ ಮತ್ತೆ ನ ಅಂತ ಕೊಟ್ಟಿದ್ದಾರೆ. ಅಪರೂಪದ ಟಿಪ್ಪಣಿ. ನಮಗಿದು ಸಾಮಾನ್ಯವಾಗಿ ಸತ್ಯನಾಥ ತೀರ್ಥರು ಅಂತ ಹೆಸರು ಹೇಳಿಲ್ಲ ಅನ್ಸತ್ ಬಹುಶಃ ಜಾಸ್ತಿ. ಯಾಕೆಂದ್ರೆ ಇದು ಟಿಪ್ಪಣಿ ಸಿಗೋದೇ ಅಲ್ಲಲ್ಲಿ, ತುಂಬಾ ಅಪರೂಪಕ್ಕೆ ಸಿಗತ್ತೆ ಇದು. ಅಲ್ಲಲ್ಲಿ ಯಾವುದೋ ಒಂದು ಭಾಗಕ್ಕೆ ಬರ್ದಿರೋದು ಸಿಗತ್ತೆ. ಇದು ಹೇಳಿರ್ತೀನಿ ಯಾವಾಗಂದ್ರೆ ಪ್ರಾರಂಭದಲ್ಲಿ ಒಂದ್ ಕಡೆ ಅಲ್ಲಿ ಬರುತ್ತೆ, ಸೃಷ್ಟ್ವಾ ನಾನಾ ವಿಧಂ ಜಗತ್ ಅಂತೆಲ್ಲ. ಈ ಸ್ವಪ್ನ ಅಧಿಕರಣದಲ್ಲಿ ಅಂದ್ರೆ ಸಂಧ್ಯಾಧಿಕರಣದಲ್ಲಿ ಮೊದಲಿಗೆ ಕನಸಿನ ಪದಾರ್ಥಗಳ ಬಗ್ಗೆ ಬರ್ತಾ, ಮನಸ್ಸು ಏನಿದೆ ಆ ಮನಸ್ಸು ಸಂಸ್ಕಾರವನ್ನ ಹೊಂದಿರತ್ತೆ, ಪದಾರ್ಥಗಳ ಸಂಸ್ಕಾರವನ್ನ ಅದೆಲ್ಲ ಪಡೆದಿರತ್ತೆ. ಆ ಸಂಸ್ಕಾರವೇ ಏನಾಗುತ್ತೆ ಪದಾರ್ಥಗಳನ್ನ ಸೃಷ್ಟಿ ಮಾಡಿಕೊಡುತ್ತೆ. ಯಾಕೆ ಸಂಸ್ಕಾರನೇ ಪದಾರ್ಥಗಳು, ಮಿಕ್ಕಿದ್ದೇನ್ ಬೇರೆ ಇಲ್ಲ ಅಲ್ಲಿ ಅಂತ ಒಂದು ವಿಚಾರ ಬರುತ್ತೆ ಅಲ್ಲಿ. ಅಲ್ಲಿ ಮನಸ್ಸಿನ ಬಗ್ಗೆ ಬಂದಾಗ ಒಂದು ವಿಷಯ ಹೇಳಿದ್ದಾರೆ, ಆ ಹಿಂದಕ್ಕೆ ಬರುತ್ತದು. ಅದು ಬಿಟ್ಟರೆ ನಮ್ಗೆ ಇನ್ನೊಂದು ಅಪರೂಪದ ವಿಷಯ ಇಲ್ಲಿ ಹೇಳಿದ್ದಾರೆ. ಬಹಳ ಅವ್ರು ಬರ್ದಿರೋ ಟಿಪ್ಪಣಿಲಿ ಹೇಳೋ ವಿಷಯ ಇದೆಯಲ್ಲ, ಅದ್ ಬಹಳ ಚೆನ್ನಾಗಿರುತ್ತೆ. ಆ ರೀತಿಯ ಒಂದು ಭಾಗ ಸಿಕ್ತು. ಆ ಪ್ರಶ್ನೆಗೂ ಇದು ಉತ್ತರ ಇಲ್ಲಿ ಇದೆ. ಏನು ಅಂದ್ರೆ ಸಮಾನ ಯೋಗಕ್ಷೇಮತ್ವಾತ್ ಇತಿ ಅಂತ ಆ ಸುಧಾದ ಒಂದು ಪದ ತಗೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ, ಈ ವಾಕ್ಯ ನೀವು ಟಿಕ್ ಹಾಕೊಡಿ, ಬಹಳ ಬೇಕಾಗತ್ತೆ ಈ ವಾಕ್ಯ. ಜೀವನಸ್ಯ ಮುಖ್ಯ ಪ್ರಾಣ ಪ್ರೇರಣೆಯ ಉಪಪತ್ತವು ಪ್ರಮಾಣೇನ ವಿನ ಅನೇಕಾರ್ಥ ಸ್ಮೃತ್ಯಭ್ಯುಪಗಮೆ ಪ್ರಾಚೀನ ದೇಹ ಸ್ಮರಣಮಪಿ ಅಭ್ಯುಪೇಯಂ ಅಪ್ರಾಮಾಣಿಕತ್ವಸ್ಯ ಉಭಯತ್ರಾಪಿ ಸಮಾನತ್ವಾದಿತಿ ಭಾವ ಅತ್ರ ಅನುವ್ಯಾಖ್ಯಾನೆ ಅಂತ ಅವ್ರು ಪ್ರಾರಂಭ ಮಾಡ್ತಾರೆ. ಇದು ನಿಜವಾಗಿ ನಮ್ಮ ಸಿದ್ಧಾಂತದ ಪ್ರಕಾರ ಏನು ಅಂತ ಅವತ್ತಿನ ದಿವಸ ನಿನ್ನೆ ಮೊನ್ನೆ ಸೂಕ್ಷ್ಮವಾಗಿ ಹೇಳಿದೆ, ಅದು ಉತ್ತರ. ವಾಕ್ಯ ಓದಿ ಹೇಳ್ತಾ ಇದ್ದೀನಿ. ಅದು ನಮಗೆ ಈಗ ಜೀವ ತನಗ್ ದೇಹ ಬಂದಾಗ ಮೊದಲನೇ ಸರಿ ಅವನು ಸ್ತನ್ಯಪಾನ ಮಾಡ್ತಾ ಇದ್ದಾನೆ. ಮೊದಲನೇ ಸಲಿ ತಾನು ತಾಯಿಯ ಗರ್ಭದಿಂದ ಹೊರಗ್ ಬಂದಿದ್ದಾನೆ. ತನ್ನ ತಾಯಿಯ ಗರ್ಭದಿಂದ ಹೊರಗ್ ಬಂದಾಗ ಆ ತಾಯಿಯ ಎದೆ ಹಾಲನ್ನು ಅವನು ಪಾನ ಮಾಡ್ತಾ ಇದ್ದಾನೆ ಮೊದಲನೇ ಸಲಿ. ಅವನಿಗೆ ಹಿಂದಿನ ಜನ್ಮ ಅಂತಿಲ್ಲ, ಮೊದಲನೇ ಸಲಿ ಬಂದಿದ್ದಾನೆ ಈಗ. ಆ ಸಂದರ್ಭದಲ್ಲಿ ಅವನು ಸ್ತನ್ಯಪಾನ ಏನ್ ಮಾಡ್ತಾ ಇದ್ದಾನೆ, ಅವ್ನ್ ಮಾಡ್ಬೇಕಾದ್ರೆ ಅವನಿಗೆ ಹಿಂದಿನ ಜನ್ಮದಲ್ಲಿ ಯಾರು ಉಪದೇಶ ಕೊಟ್ಟಿದ್ದೀಯಾ, ಹಿಂದಿನ ಜನ್ಮದಲ್ಲಿ ಅವನಿಗೆ ಯಾವ್ದ್ಯಾವ್ದು ಸ್ತನಪಾನ ನನ್ನ ಇಷ್ಟಕ್ಕೆ ಕಾರಣ ಅಂತಿದೀಯಾ, ಈ ಪ್ರಶ್ನೆಗೆ ಏನು ಉತ್ತರ ಹೇಳ್ಬೇಕು. ಯಾಕೆ ಹಿಂದಿನ ಜನ್ಮ ಅಂತಾನೆ ಇಲ್ಲ, ಆದ್ಯ ಜನ್ಮ ಮೊದಲನೇ ಸಲಿ ಬಂದಿತ್ತಲ್ವಾ ಅಂತ. ಅದಕ್ಕೆ ನಾವ್ ಹೇಳೋದು ಜೀವನಸ್ಯ ಮುಖ್ಯ ಪ್ರಾಣ ಪ್ರೇರಣೆಯ ಉಪಪತ್ತವು ಅಂತ ಹೇಳಿದ್ದಾರೆ. ಅದೇ ಮುಖ್ಯ ಪ್ರಾಣ ದೇವರೇ ಪ್ರೇರಣೆ ಮಾಡ್ತಾರೆ, ಮುಖ್ಯ ಪ್ರಾಣ ಪ್ರೇರಣೆಯ ಉಪಪತ್ತವು ಅಂತ. ಆದ್ರಿಂದ ಅಲ್ಲಿ ಆ ಜೀವನಿಗೆ ಮುಖ್ಯ ಪ್ರಾಣ ದೇವರೇ ತಾವು ಪ್ರವೃತ್ತಿ ಆಗುವಂತೆ ಮಾಡ್ತಾರೆ. ಯಾಕೆ ನಮ್ಮ ಎಲ್ಲಾ ಚೇಷ್ಟೆಗಳಿಗೂ ಕೂಡ ಮುಖ್ಯ ಪ್ರಾಣ ದೇವರೇ ಕಾರಣ. ನಾವು ಪ್ರತಿಯೊಂದು ಏನೇನ್ ಕೆಲಸ ಮಾಡ್ತೀವಿ ಅದಕ್ಕೆಲ್ಲ ಮುಖ್ಯ ಪ್ರಾಣನೇ ಕಾರಣ. ಅಂದ ಮೇಲೆ ಮುಖ್ಯ ಪ್ರಾಣ ದೇವರಿಂದಲೇ ಅಲ್ಲಿ ಪ್ರವೃತ್ತಿಯನ್ನು ಕೂಡಿಸ್ಬೋದು, ಮಗು ತಾನು ಸ್ತನ್ಯಪಾನದಲ್ಲಿ ಪ್ರವೃತ್ತಿ ಮಾಡೋದನ್ನ. ಹಾಗಾಗಿ ಸುಮ್ನೆ ಪ್ರಮಾಣ ಇಲ್ಲದೇನೆ ಈ ತರ ನೀವು ಅನೇಕ ಸ್ಮರಣೆ ಒಪ್ಬೇಕಾಗಿ ಬರುತ್ತೆ. ಯಾಕೆಂದ್ರೆ ಆ ಮಗು ಏನೇ ಮಾಡಿದ್ರು ಇದು ಹೇಗ್ ಗೊತ್ತಾಯ್ತು, ಈ ಮಗುಗೆ ಯಾರು ಉಪದೇಶನೇ ಕೊಡ್ಲಿಲ್ವಲ್ಲ ಈ ಜನ್ಮದಲ್ಲಿ, ಹೇಗ್ ಮಾಡ್ತು, ಇಲ್ಲ ಹಿಂದಿನ ಜನ್ಮದಲ್ಲಿ ಆಗಿದ್ದೇನೇನ್ ಘಟನೆ ಇತ್ತು ಅದನ್ನ ನೆನಪಿಸ್ಕೊಂಡ್ ಮಾಡ್ತಾ ಇದೆ ಅಂತ. ಇದೆಲ್ಲ ಹೇಳಿಕ್ ಪ್ರಮಾಣ ಉಂಟಾ, ಏನು ಇಲ್ಲ ಅಂತ. ಅದೇ ದೇವರ ಪ್ರೇರಣೆ, ಮುಖ್ಯ ಪ್ರಾಣನ ಪ್ರೇರಣೆ ಇರೋದ್ರಿಂದ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೀಗ ಒಪ್ಪಿ ಪ್ರಾಚೀನ ದೇಹ ಸ್ಮರಣೆನೂ ಇದೆ ಅಂದ್ರೆ ಹಿಂದಿನ ದೇಹ ಸ್ಮರಣೆನೂ ಅವನಿಗಿತ್ತು ಅಂತ ಈ ರೀತಿ ಕೂಡಿಸ್ಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡತ್ತೆ, ಈ ಪ್ರಮಾಣನೆ ಇಲ್ದೇನೆ ಸುಮ್ನೆ ಕಲ್ಪನೆ ಮಾಡ್ದಾಗತ್ತೆ ಅಂತ ಇವರು ತಮ್ಮ ಮತ ಅಭಿಪ್ರಾಯವನ್ನ ಮಂಡನೆ ಮಾಡಿದ್ದಾರೆ. ಇನ್ನು ಮುಂದೆ ಬರೀತಾರವ್ರು, ಅತ್ರ ಅನುವ್ಯಾಖ್ಯಾನೆ ಅಸ್ಮೃತೌ ಪೂರ್ವದೇಹಸ್ಯ ಇತ್ಯಾದಿನ ದೇಹೈಕ್ಯಾವಸತಿ ಕುತಃ ಇತ್ಯಂತೇನ ಪರರೀತಿಂ ಅವಲಂಬ್ಯೈವ ಪ್ರಾಗ್ಭವೀಯ ದೇಹ ಸ್ಮರಣಂ ಉಪಪಾದಿತಂ ನತು ವಾಸ್ತವತ್ವ ಅಭಿಪ್ರಾಯೇಣ ಇತಿ ಬೋಧ್ಯಂ.
ಇದು ವಸ್ತುತಃ ನಮ್ಮ ಪಕ್ಷ ಅಲ್ಲ, ದ್ವೈತ ಸಿದ್ಧಾಂತದ ಪಕ್ಷ ಅಲ್ಲ, ಬೇರೆಯವರು ತಾರ್ಕಿಕ ಸಿದ್ಧಾಂತ ಏನು ಒಪ್ಪಿದ್ದಾರೆ ಅವರ ಪ್ರಕಾರ ನಾವ್ ಇಲ್ಲಿವರೆಗೂ ಉತ್ತರ ಕೊಟ್ಟಿದ್ದು ಅಂತ ಇಷ್ಟನ್ನ ಹೇಳಿ ಏತೇನ ಅಂತ ಮುಂದೆ ಹೇಳ್ತಾರೆ. ಅದು ಭಾಗ ನಮಗ್ ಬಂದಿದೆ. ಅಂತೂ ಇಷ್ಟು ಈ ಪ್ರಶ್ನೆಗೆ ಎಷ್ಟು ಉತ್ತರವನ್ನು ನಾವು ತಿಳ್ಕೊಂಡ್ರೆ ಆಯ್ತು. ಇದಾದ್ಮೇಲೆ ಮುಂದೆ 198ನೇ ಸುಧಾಮೂಲವನ್ನ ಮತ್ತೆ ಅದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಇದು ಸುಧಾ ಪಾಠ ಭಾವದ ಪಾಠ 9 to 10 ಒಳಗೆ ತುಂಬಾನಲ್ಲ.